ವಿನಾಶಕಾಲೇನ ವಿಪರೀತ ಬುದ್ಧಿ 2% ಉಳಿಸೋಕ್ಕೋಸ್ಕರ 98% ಕಳ್ಕೊಂಡಿರೋರು ನೋಡಿದಿರ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪಾಯಿಂಟ್ ಏನಪ್ಪ ಅಂದರೆ, ಸೊ ಒಬ್ಬ ಏಜೆಂಟು, ಒಬ್ಬ ಬ್ರೋಕರ್ ಅಥವಾ ಒಬ್ಬ ಪ್ರಾಪರ್ಟಿ ಡೀಲರ್ನ ಹೈಯರ್ ಮಾಡಿದ್ರೆ ನಿಮಗೆ ಪ್ರೀ ಸರ್ವಿಸಸ್ ಆ್ಯಂಡ್ ಪೋಸ್ಟ್ ಸರ್ವಿಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಪ್ರಾಪರ್ಟಿ ಬೈ ಮಾಡಿದ್ರೆ ಅಂದರೆ ನಿಮಗೆ ರೀಸೇಲ್ ಮಾಡ್ಕೊಡೋದಾಗಿರಲಿ ಅಥವಾ ರೆಂಟ್ ಪ್ರೊವಿಷನ್ ಮಾಡೋದಾಗಿರಲಿ, ಸೊ ಇವೆಲ್ಲ ನಿಮಗೆ ಸರ್ವಿಸಸ್ಸು ಒಬ್ಬ ಏಜೆಂಟ್, ಒಬ್ಬ ಬ್ರೋಕರ್, ಒಬ್ಬ ಪ್ರಾಪರ್ಟಿ ಡೀಲರ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಓಕೆ, ಬಿಕಾಸ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಡೆವಲಪರ್ ಹತ್ರ ಅಥವಾ ಲೇಔಟ್ ಓನರ್ ಹತ್ರ ಡೈರೆಕ್ಟ್ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಅನ್ಕೊಳ್ಳಿ, ಅವ್ರು ನಿಮಗೆ ರೆಂಟಿಂಗ್ಗೆ ಹೆಲ್ಪ್ ಮಾಡಲ್ಲ ಅಥವಾ ರೀಸೇಲ್ಗೂ ಹೆಲ್ಪ್ ಮಾಡಲ್ಲ. ಬಿಕಾಸ್ ಏನಾಗುತ್ತೆ, ಅವ್ರ ಬಿಸ್ನೆಸ್ಸಲ್ಲಿ ಬಿಸಿ ಇರ್ತಾರೆ. ಬಟ್ ನೀವು 2% ಉಳಿಸೋಕ್ಕೋಸ್ಕರ 98% ಕಳ್ಕೊಬೇಡಿ. ಬಿಕಾಸ್ ಏನಾಗುತ್ತೆ, ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಹೋಗ್ತಾ ಇದ್ದಾರೆ ಅಂದರೆ ನಾನು ಹೇಳೋದು ಬೆಸ್ಟ್ ಸಜೆಷನ್ ಟು ಹೈಯರ್ ಎ ಪ್ರಾಪರ್ಟಿ ಡೀಲರ್. ಒಬ್ಬ ಪ್ರಾಪರ್ಟಿ ಡೀಲರ್ನ ಹೈಯರ್ ಮಾಡಿ, ಅವ್ರು ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ. ಆಫರ್ ಪ್ರೈಸ್ನಲ್ಲಿ ನಡೀತಿರೋ ಸೈಟ್ಸು ನಿಮಗೆ ಸಜೆಷನ್ ಕೊಡ್ತಾರೆ. ಸೊ ಭಾಳಷ್ಟು ನಿಮಗೆ ಅಡ್ವಾಂಟೇಜಸ್ ಆಗುತ್ತೆ. ಸೊ ಒಬ್ಬ ಪ್ರಾಪರ್ಟಿ ಡೀಲರ್ನ ಹೈಯರ್ ಮಾಡೋದ್ರಿಂದ ನಿಮಗೆ 2% ಹೋಗುತ್ತೆ ಅನ್ನೋದು ನೀವು ಬೇಜಾರಾಗಬೇಡಿ. ಬಿಕಾಸ್ ಏನಾಗುತ್ತೆ, ಅವ್ರು ನಿಮಗೆ ರಿಟರ್ನ್ಸ್ ನಿಮಗೆ 100% ಕೊಡ್ತಾರೆ. ಓಕೆ, ಸೊ ನಿಮಗೆ ನೆಕ್ಸ್ಟ್ ರಿಟರ್ನ್ಸ್ ಏನೇ ಆಗಲಿ, ರೆಂಟಲ್ ಇನ್ಕಮ್ ಆಗಿರಲಿ ಅಥವಾ ರೀಸೇಲ್ ಮಾಡೋದಾಗಿರಲಿ, ಆ ರೀತಿ ನಿಮಗೆ ಪ್ರೊವಿಷನ್ಸ್ ಕೊಡ್ತಾರೆ. ಸೊ ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ 2% ಬಚಾವ್ ಮಾಡೋಕ್ಕೋಸ್ಕರ 98% ಕಳ್ಕೊಬೇಡಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಭಾಳಷ್ಟು ಲೀಗಲ್ ಇಶ್ಯೂಸ್ ನೋಡಿರ್ತೀರ. ಓಕೆ, ಸೊ ಪ್ರಾಪರ್ಟಿ ಬೈ ಆದಮೇಲೆ ಲೀಗಲ್ ಇಶ್ಯೂಸ್ ಆಗಿರಲಿ, ಎಷ್ಟೋ ಕೇಸಸ್ ಇವಾಗ ನಾವು ಕೂಡ ಸಮ್ ಕೇಸಸ್ಸಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಹೊರಗಡೆ ಕೆಲವೊಂದು ಕೇಸಸ್ ಆಗಿರೋದೆಲ್ಲ ಯಾರು ಪ್ರಾಪರ್ಟಿ ಡೀಲರ್ ಇರಲ್ಲ ಅಂಥ ಪ್ರಾಪರ್ಟೀಸ್ ಜಾಸ್ತಿ ಲೀಗಲ್ ಇಶ್ಯೂಸು ಕೇಸಸ್ಸಲ್ಲಿ ಸಿಕ್ಕಾಕೊಂಡಿರ್ತವೆ. ಜನ ತೊಗೊಂಡ್ಬಿಡ್ತಾರೆ, ಓಕೆ, ಗೊತ್ತಾಗ್ಲಾರ್ದಂಗೆ. ಸೊ ಅದು ಊರಿಗೆ ಯಾಕೆ ಬ್ರೋಕರೇಜ್ ಕೊಡಬೇಕು, ಅವ್ರಿಗೆ ಯಾಕೆ ಏಜೆಂಟ್ಗೆ ಯಾಕೆ ದುಡ್ಡು ಕೊಡಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಹೋಗಿ ಪ್ರಾಪರ್ಟಿ ತೊಗೊಂಡ್ಬಿಡ್ತಾರೆ. ಆಮೇಲೆ ಅವ್ರು ಲೀಗಲ್ ಇಶ್ಯೂಸ್ ಫೇಸ್ ಮಾಡಿದ್ಮೇಲೆ ಅವಾಗ ರಿಯಲೈಸೇಷನ್ ಆಗುತ್ತೆ. ಸೊ ನೀವು ಆ ರೀತಿ ಪ್ರಾಬ್ಲಮ್ ಫೇಸ್ ಮಾಡಬೇಡಿ. ಓಕೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ನಮ್ಮ ರಾಯಲ್ ಎಸ್ಟೇಟ್ ಕಡೆಯಿಂದ ನಾವೊಂದು ಬೈಬ್ಯಾಕ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಯಾರ್ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಸೈಟ್ ಆಗಲಿ, ಪ್ರಾಪರ್ಟಿ ಆಗಲಿ, ಬಿಲ್ಡಿಂಗ್ಸ್ ಆಗಲಿ, ಏನೇ ಪ್ರಾಪರ್ಟೀಸ್ ಇರಲಿ, ಯಾರ್ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವರಿಗೆ ನಾವು ಬೈಬ್ಯಾಕ್ ಸರ್ಟಿಫಿಕೇಟ್ ನಾವು ಕೊಡ್ತಾ ಇದ್ದೀವಿ. ಸೊ ಆ ಸರ್ಟಿಫಿಕೇಟ್ ಏನಪ್ಪ ಅಂದರೆ ವ್ಯಾಲಿಡೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಪ್ರಾಪರ್ಟಿ ರೀಸೇಲ್ ಮಾಡಬೇಕಾದಾಗೆ ಅದನ್ನು ನಮಗೆ ಕೊಟ್ಟರೆ ನಾವು 100% ನಿಮಗೆ ರೀಸೇಲ್ ಸಪೋರ್ಟ್ ಕೂಡ ಕೊಡ್ತೀವಿ. ಸೊ ನೀವೇನಾದರೂ ಸೈಟ್ ಪರ್ಚೇಸ್ ಅಥವಾ ಪ್ರಾಪರ್ಟಿ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಸಪೋರ್ಟ್ ಬೇಕಂದರೆ ಸೊ ಕಮೆಂಟಲ್ಲಿ ಪ್ರಾಪರ್ಟಿ ಅಂತ ಟೈಪ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು.